ಇದೆ. ದಿನಕ್ಕೆ ಒಂದು 4 ಸರಿ 5 ಸರಿ ದೇ ಆರ್ ಹ್ಯಾವಿಂಗ್ ಮೀಟಿಂಗ್, ಕೋಆರ್ಡಿನೇಷನ್ ಮೀಟಿಂಗ್ ನಡೀತಾ ಇದೆ. ಮುಂದಿನ ಸ್ಟೆಪ್ ಏನು, ಅವ್ರದ್ದೇನು ಅದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಆಮೇಲೆ ಡಿಫೆನ್ಸ್ ಇದರಿಂದ ಪ್ರತಿದಿನ ನಿಮ್ಗೊಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ, ಈ ತರ ಆಯ್ತು ನಾವು ಇದು ಮಾಡಿದ್ವಿ ಅಂತ. ಒಂದು ಸಂಯೋಜಿತವಾಗಿ ನಡೀತಾ ಇಲ್ಲ. ಓಕೆ, ಕೋಆರ್ಡಿನೇಷನ್ ಬಂದೆ ಸರ್. ಒಂದೇ ನಿಮಿಷ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗಂಗ್ರೇತ್ ಏರ್ಬೇಸ್ ಮೇಲೆ ದಾಳಿಗೆ ಪಾಕಿಸ್ತಾನ ವಿಫಲ ಯತ್ನ. ಬುಡಗಾಂವ್ ಪ್ರದೇಶದಲ್ಲಿರೋ ಹಳೆ ಏರ್ಬೇಸ್ ಪಾಕ್ ಡ್ರೋನ್ಗಳನ್ನು ಉಡಾಯಿಸಿರೋ ಸೇನೆ. ರಂಗ್ರೇತ್ನಲ್ಲಿ ರಿಪಬ್ಲಿಕ್ ಹಣದಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತೀನಿ. ಒಂದು ಬ್ರೇಕ್ ಇರುತ್ತೆ, ಅದರ ಮಿಡ್ಲಲ್ಲಿ ಬ್ರೇಕ್ ಆದ ನಂತರ ಕೊಡ್ತೀನಿ. ಆದರೆ ಪಾಕಿಸ್ತಾನ ವಿಫಲ ಯತ್ನಗಳನ್ನು ಮಾಡ್ತಾನೆ ಇದೆ. ಆಮೇಲೆ ಅವರಿಗೆ ಅದು ಎಷ್ಟು ಸಣ್ಣ ದೇಶ, ಆಮೇಲೆ ಅಲ್ಲಿ ಬಲೂಚಿಸ್ತಾನ್ ಅಂತೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ, ಪಶ್ತೂನಿಗಳು ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ, ಸಿಕ್ಕಾಕೊಂಡಿದೆ. ಅಫ್ಘಾನಿಸ್ತಾನ ಉಲ್ಟಾ ಮಾತಾಡ್ತಾ ಇದೆ. ಇಂಥ ಸಂದಿಗ್ಧ ಪರಿಸ್ಥಿತಿ. ಆಮೇಲೆ ಅಲ್ಲೊಬ್ಬ ಪ್ರಧಾನಮಂತ್ರಿ, ಆ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ನಂತರ ಬಂದು ಏನು ಎತ್ತ ಅನ್ನೋದಿಲ್ಲ, ತಲೆಮಾಸಿದ ಅಧಿಕಾರಿಗಳು. ಬನ್ನಿ, ಒಂದು ಜಮ್ಮುವಿನಿಂದ ಹೇಗಿದೆ ಜಮ್ಮು, ಅಲ್ಲಿ ಒಂದು ರಿಪೋರ್ಟನ್ನು ನಮ್ಮ ರಿಪೋರ್ಟರ್ಗಳು ಕೊಟ್ಟಿದ್ದಾರೆ. ಅಭಿಷೇಕ್. ಕಳೆದ 2 ದಿನಗಳಿಂದ ಪಾಕಿಸ್ತಾನ ಕಾಶ್ಮೀರದ ಅನೇಕ ಭಾಗಗಳಲ್ಲಿ ಏರಿಯಲ್ ಅಟ್ಯಾಕ್ ಮಾಡೋದಕ್ಕೆ ಮುಂದಾಗ್ತಿದ್ರು ಕೂಡ ಭಾರತೀಯ ಸೇನೆ ಅದರ ಪ್ರಯತ್ನವನ್ನು ವಿಫಲಗೊಳಿಸಿರುವಂಥದ್ದು. ಜಮ್ಮು ಏರ್ಪೋರ್ಟ್, ಶ್ರೀನಗರ ಏರ್ಪೋರ್ಟ್, ಅನೇಕ ಏರ್ಬೇಸ್ಗಳು ಒಂದು ಕಡೆ ಆದರೆ, ಇವತ್ತು ನಾನು ಮತ್ತೊಂದು ಸ್ಥಳದಲ್ಲಿದ್ದೇನೆ. ಇಲ್ಲಿ ಓಲ್ಡ್ ಏರ್ಬೇಸ್ ಅಂತ ಒಂದು ಪ್ರದೇಶ ಇರುವಂಥದ್ದು, ಬುಡಗಾಮ್ನಲ್ಲಿ ಇರುವಂಥ ರಂಗ್ ರೇತ್ ಅನ್ನೋ ಒಂದು ಸ್ಥಳದಲ್ಲಿದ್ದೇನೆ. ಇಲ್ಲಿ ಸೇನೆಯ ಓಲ್ಡ್ ಏರ್ಬೇಸ್ ಇದ್ದು, ಈ ಸದ್ಯದ ಮಟ್ಟಿಗೆ ಇಲ್ಲೂ ಕೂಡ ಹೈ ಅಲರ್ಟ್ ಅನ್ನ ಮಾಡಲಾಗಿದೆ. ಇಲ್ಲೂ ಕೂಡ ದಾಳಿ ಆಗಿದೆ ಅನ್ನೋ ನಿಖರ ಮಾಹಿತಿ ಸದ್ಯಕ್ಕೆ ಲಭಿಸಿರುವಂತದ್ದು. ಡ್ರೋನ್ ಅಟ್ಯಾಕ್ ಅನ್ನ ಈ ಒಂದು ರಸ್ತೆಯಲ್ಲಿ ಕೇವಲ 50 ಮೀಟರ್ಗಳ ಅಂತರದಲ್ಲಿರುವಂತಹ ಒಂದು ಓಲ್ಡ್ ಏರ್ಬೇಸ್ ಮೇಲೆ ಮಾಡಲಾಗಿದೆ. ಇಲ್ಲಿ ಹಳೆಯ ಏರ್ಪೋರ್ಟ್ ಕೂಡ ಇತ್ತು. ಈ ಒಂದು ಕಾರಣದಿಂದಾಗಿ ಸದ್ಯದ ಮಟ್ಟಿಗೆ ಇಲ್ಲಿರುವ ಚಿತ್ರಣವನ್ನ ನಾವು ತೋರಿಸೋದಾದ್ರೆ, ಕ್ಯಾಮರಾ ಪರ್ಸನ್ ಮಧು ನಿಮಗೆ ಇಲ್ಲಿರುವಂತಹ ಅಂಗಡಿಯನ್ನ ತೋರಿಸ್ತಾ ಇದ್ದಾರೆ. ಇಡೀ ರಸ್ತೆ ಸಂಪೂರ್ಣ ಖಾಲಿಯಾಗಿರುವಂತದ್ದು. ಒಂದೆರಡು ವ್ಯಕ್ತಿಗಳು ಅಥವಾ ಒಂದೆರಡು ವಾಹನಗಳ ಓಡಾಟ ಬಿಟ್ರೆ ಇನ್ಯಾರು ಕೂಡ ಈ ಸದ್ಯದ ಮಟ್ಟಿಗೆ ಇಲ್ಲಿ ಕಂಡು ಬರ್ತಾ ಇಲ್ಲ. ಯಾವುದೇ ಸಂದರ್ಭದಲ್ಲಿ ಡ್ರೋನ್ ಅಟ್ಯಾಕ್ ಆಗುವಂತ ನಿರೀಕ್ಷೆ ಇರೋದ್ರಿಂದ ನಮಗೂ ಕೂಡ ಅಲ್ಲಿ ಮಾಧ್ಯಮದ ವರದಿಯನ್ನ ಮಾಡೋದಕ್ಕೆ ಅವಕಾಶವನ್ನ ಅಲ್ಲಿರುವಂತಹ ಯೋಧರು ಮಾಡಿಕೊಡ್ಲಿಲ್ಲ. ಆದ್ರೆ ಖಂಡಿತವಾಗಿಯೂ ನಾವು ಸೇನೆಯ ನಿಯಮಗಳನ್ನ ಪಾಲಿಸಬೇಕಾಗಿರೋದ್ರಿಂದ ಒಂದು ಸೆನ್ಸಿಟಿವ್ ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಆಗೋದಿಲ್ಲ ಅನ್ನೋದು ನಾವು ಕೂಡ ಅರಿವು ಮಾಡ್ಕೊಂಡಿರುವಂತದ್ದು. ಈ ಕಾರಣದಿಂದ ಹೈ ಅಲರ್ಟ್ ನಲ್ಲಿ ಇರುವಂತಹ ಮತ್ತೊಂದು ಏರ್ಬೇಸ್, ಹೈ ಅಲರ್ಟ್ ನಲ್ಲಿ ಇರುವಂತಹ ಮತ್ತೊಂದು ಪ್ರದೇಶ, ಹೈ ಅಲರ್ಟ್ ನಲ್ಲಿ ಇರುವಂತಹ ಮತ್ತೊಂದು ರೆಸಿಡೆನ್ಷಿಯಲ್ ಏರಿಯಾ, ಅದ್ರ ಜೊತೆಗೆ ಅಟ್ಯಾಕ್ ಆಗಿರುವಂತಹ ಮತ್ತೊಂದು ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ನೀಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್. ಪಾಕಿಸ್ತಾನದ ಮತ್ತೊಂದು ಕುತಂತ್ರ. ಈ ಪಾಕಿಸ್ತಾನದ ಕುತಂತ್ರ ಕೇಳಿ ಕೇಳಿ ಕುತಂತ್ರ ಸ್ಥಾನ ಅಂತ ಇಟ್ಟರಂಗೆ ಇದಕ್ಕೆ ಹೆಸರು. ಸರಿಯಾದ ದಾರಿಯಲ್ಲಿ ನಡೆಯೋದೇ ಇಲ್ಲ. ಪಾಕ್ನ ಡ್ರೋನ್ ಇದೆ, ಇಷ್ಟೆಲ್ಲ ಪಾಕ್ ಡ್ರೋನ್ ಪುಡಿಗಟ್ಟಿದ್ರೆ ಡ್ರೋನ್ಗೆ ಒಂದು ಇಲಾಖೆ ಮಾಡಬೇಕಾಗತ್ತೆ ನಮಗೆ. ಡ್ರೋನ್ ಬಿಟ್ಟರೆ ಬೇರೆ ಏನೂ ಇಲ್ಲ ಅವರ ಬಳಿ. ಡ್ರೋನ್ ಕಳಿಸು. ಇವ್ರಿಗೆ ಹೆಂಗಿದೆ ಅಂತಂದರೆ, ಇವರು ಡ್ರೋನ್ ಕಳಿಸಿದಾಗ ನಾವು ಅದನ್ನು ಅಟ್ಯಾಕ್ ಮಾಡೋಕ್ಕೆ ಯೂಸ್ ಮಾಡಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮನ್ನು ನಾವು ವೀಕ್ ಮಾಡ್ಕೋತೀವಿ ಅಂತ ಇವರು ಅಂದ್ಕೊಂಡಿದ್ದಾರೆ. ಅವ್ರಿಗೆ ಗೊತ್ತಿಲ್ಲ, ಬಾಪ್ ಬೇಟಾ ಹೋತಾ ಹೈ, ಬಾಪ್ ಹೋತಾ ಹೈ. ಪಾಕಿಸ್ತಾನ ಭಾರತದಿಂದ ಪೀಸ್ ಆಗಿರುವಂಥದ್ದು. ಅಮೃತಸರ ಮೇಲೆ ಆಮೇಲೆ ಕೆಲವು ಖಾಲಿ ಬಿಡ್ತಾರೆ, ಕೆಲವಕ್ಕೆ 10 kg ಸ್ಫೋಟಕ ಇಡ್ಬೋದು. ನೀವು ಮ್ಯಾಕ್ಸಿಮಮ್ ಅಂದರೆ ಅಷ್ಟು ಹೋಗಲ್ಲ, 100 ಕಿಲೋಮೀಟ್ರ್ ಕಳಿಸ್ಬೋದು ನೀವು ಡ್ರೋನನ್ನು. 10 ನಿಮಿಷಕ್ಕೆ 20 ಕಿಲೋಮೀಟ್ರ್ ಓಡುತ್ತೆ, ಆಯಿತಾ? ಒಂದು ಡ್ರೋನ್ ನೋಡಿ 10 ನಿಮಿಷಕ್ಕೆ 20 ಕಿಲೋಮೀಟ್ರ್ ಅಂದರೆ ಬಾಕಿ ಮಿಸೈಲ್ಗಳ ವೇಗಕ್ಕೆಲ್ಲ ಹೋಲಿಸಿದ್ರೆ ಕಡಿಮೆ. ಅದನ್ನೇ ಪತ್ತೆ ಹಚ್ಚಕ್ಕೆ ಆಗ್ತಾ ಇಲ್ಲ ಪಾಕಿಸ್ತಾನದ ಏರ್ ಡಿಫೆನ್ಸ್ಗೆ. ಆಮೇಲೆ ಅವ್ರ ಹತ್ರ ಏನೋ ಐಟಮ್ ಇರ್ಬೋದು, ಇಲ್ಲ ಅಂತಲ್ಲ. ಅದು ಏನಾಗಿದೆ, ಈ
ಸೈಕಲ್ ಓಡಿಸೋಕೆ ಗೊತ್ತಿರೋನಿಗೆ ವಿಮಾನ ಕೊಟ್ಟಂಗಾಗಿದೆ, ಅವನೆಲ್ಲಿ ಓಡಿಸ್ತಾನೆ? ಅದನ್ನು ಹೆಂಗೆ ಉಡಾಯಿಸ್ಬೇಕು ಅಂತಲೇ ಗೊತ್ತಿಲ್ಲ ಅವ್ರಿಗೆ. ಪಾಕ್ನ ಸುಕ್ಕೂರ್ ಸೇನಾ ಮೇಲೆ ಭಾರತ ದಾಳಿ ಅನ್ನುವಂಥ ಸುದ್ದಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ದಾಳಿ ಮಾಡಿದ ದೃಶ್ಯ ಲಭ್ಯ. ಸುಕ್ಕೂರ್ ಮೇಲೆ, ಪಾಕ್ನ ಸುಕ್ಕೂರ್ ಸೇನಾ ನೆಲೆ ಮೇಲೆ. ಅಂದರೆ ಈ ಥರ ಸುದ್ದಿ ಬರುತ್ತೆ. ಇದರ ಸತ್ಯಾಸತ್ಯತೆಯನ್ನು ನಾಳೆ ಬೆಳಿಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಕೇಳಬೇಕಷ್ಟೇ ನಾವು. ಅವ್ರು ಹೇಳ್ತಾರೆ ಎಲ್ಲಿ ಹೊಡೆದ್ವಿ ಎಲ್ಲಿ ಹೊಡೆದಿಲ್ಲ ಅಂತೇಳಿ. ಯಾಕಂದರೆ ಈ ಡೌಟ್ಗಳು ಯಾಕೆ ಬರುತ್ತೆ ಅಂದರೆ ಇನ್ನೂ ಕೂಡ ಯುದ್ಧ ಅಂತ ಆರಂಭ ಆಗಿ, ಯುದ್ಧ ಆರಂಭ ಆದರೆ ತಾರಾಮಾರ. ನೋಡಿ ಆ ದೃಶ್ಯ ನೋಡೋಣ ಬನ್ನಿ. बचत थी वाह दरा दरिया पूरा घर लुड़िया मुनाजिर हैं सक्खर एयरपोर्ट की साइड बिल्कुल अभी के ಬಹುಶಃ ಇದು ಬೆಳಗಿನ ಜಾವದ ದೃಶ್ಯ ಥರ ಕಾಣ್ತಾ ಇದೆ, ಯಾಕಂದರೆ ಕತ್ತಲಿದೆ. बचत थी वाह दरा दरिया पूरा घर लुड़िया मुनाजिर हैं सक्खर एयरपोर्ट की साइड बिल्कुल अभी के ದಿನಕ್ಕೆ ಒಂದು 4 ಸರಿ 5 ಸರಿ ದೇ ಆರ್ ಹ್ಯಾವಿಂಗ್ ಮೀಟಿಂಗ್, ಕೋಆರ್ಡಿನೇಷನ್ ಮೀಟಿಂಗ್ ನಡೀತಾ ಇದೆ. ಮುಂದಿನ ಸ್ಟೆಪ್ ಏನು, ಅವ್ರದ್ದೇನು, ಅದನ್ನ ಸ್ಟಡಿ ಮಾಡ್ತಾ ಇದ್ದಾರೆ. ಆಮೇಲೆ ಡಿಫೆನ್ಸ್ ಇದರಿಂದ ಪ್ರತಿದಿನ ನಿಮ್ಗೊಂದು ರಿಪೋರ್ಟ್ ಕೊಡ್ತಾ ಇದ್ದಾರೆ, ಈ ತರ ಆಯ್ತು ನಾವು ಇದು ಮಾಡಿದ್ವಿ ಅಂತ. Okay. ಒಂದು ಸಂಯೋಜಿತವಾಗಿ ನಡೀತಾ ಇದೆ. ಇಲ್ಲ, ಓಕೆ, ಕೋಆರ್ಡಿನೇಷನ್ ಬಂದೆ ಸರ್. ಒಂದೇ ನಿಮಿಷ, ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಗಂಗ್ರೆ ಏರ್ಬೇಸ್ ಮೇಲೆ ದಾಳಿಗೆ ಪಾಕಿಸ್ತಾನ ವಿಫಲ ಯತ್ನ. ಬುಡಗಾಂವ್ ಪ್ರದೇಶದಲ್ಲಿರೋ ಹಳೆ ಏರ್ಬೇಸ್, ಪಾಕ್ ಡ್ರೋನ್ಗಳನ್ನು ಉಡಾಯಿಸಿರೋ ಸೇನೆ. ರಂಗ್ರೇತ್ನಲ್ಲಿ ರಿಪಬ್ಲಿಕ್ ಹಣದಿಂದ ಗ್ರೌಂಡ್ ರಿಪೋರ್ಟ್ ಕೊಡ್ತೀನಿ. ಒಂದು ಬ್ರೇಕ್ ಇರುತ್ತೆ ಅದರ ಮಿಡ್ಲಲ್ಲಿ, ಬ್ರೇಕ್ ಆದ ನಂತರ ಕೊಡ್ತೀನಿ. ಆದರೆ ಪಾಕಿಸ್ತಾನ ವಿಫಲ ಯತ್ನಗಳನ್ನು ಮಾಡ್ತಾನೆ ಇದೆ. ಆಮೇಲೆ ಅವ್ರಿಗೆ ಅದು ಎಷ್ಟು ಸಣ್ಣ ದೇಶ, ಆಮೇಲೆ ಅಲ್ಲಿ ಬಲೂಚಿಸ್ತಾನ್ ಅಂತೂ ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ, ಪಶ್ತೂನಿಗಳು ಎಂಟ್ರಿ ಮಾಡೋಕ್ಕೆ ಬಿಡ್ತಾ ಇಲ್ಲ, ಸಿಕ್ಕಾಕೊಂಡಿದೆ. ಅಫ್ಘಾನಿಸ್ತಾನ ಉಲ್ಟಾ ಮಾತಾಡ್ತಾ ಇದೆ. ಇಂಥ ಸಂದಿಗ್ಧ ಪರಿಸ್ಥಿತಿ. ಆಮೇಲೆ ಅಲ್ಲೊಬ್ಬ ಪ್ರಧಾನಮಂತ್ರಿ, ಆ ಪ್ರಧಾನಮಂತ್ರಿ ಇಮ್ರಾನ್ ಖಾನ್ ನಂತರ ಬಂದು ಏನು ಎತ್ತ ಅನ್ನೋದಿಲ್ಲ, ತಲೆಮಾಸಿದ ಅಧಿಕಾರಿಗಳು. ಬನ್ನಿ ಒಂದು ಜಮ್ಮುವಿನಿಂದ ಹೇಗಿದೆ ಜಮ್ಮು, ಅಲ್ಲಿ ಒಂದು ರಿಪೋರ್ಟನ್ನು ನಮ್ಮ ರಿಪೋರ್ಟರ್ಗಳು ಕೊಟ್ಟಿದ್ದಾರೆ. ಅಭಿಷೇಕ್, ಕಳೆದ 2 ದಿನಗಳಿಂದ ಪಾಕಿಸ್ತಾನ ಕಾಶ್ಮೀರದ ಅನೇಕ ಭಾಗಗಳಲ್ಲಿ ಏರಿಯಲ್ ಅಟ್ಯಾಕ್